ಇಲ್ಲಿ 2009ರಿಂದ 2012ವರೆಗಿನ ವಿದ್ಯಾರ್ಥಿಗಳ ಒಂದು ಸಂಘದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೂಲ ಉದ್ದೇಶ ಏನಂತಂದರೆ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ. ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮತ್ತು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಕಾಲೇಜಿನ ಅಭಿವೃದ್ಧಿ ಆಗಬೇಕಾದ್ರೆ ಹಳೆಯ ವಿದ್ಯಾರ್ಥಿಗಳ ಒಂದು ಕೊಡುಗೆ ಭಾಳ ಮುಖ್ಯವಾಗುತ್ತೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹೊಸ ಚಿಗುರು ಮತ್ತು ಹಳೆ ಬೇರು ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಏನು ಕಾಲೇಜಿನ ಅಭಿವೃದ್ಧಿಯಲ್ಲಿ ನೆರವಾಗಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇದೆ. ಜೊತೆಗೆ ನಮ್ಮ ಏನು UGC ಏನಿದೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ, ಅದು ಕೂಡ ನಿರ್ದೇಶನ ನೀಡಿದೆ. ವಿದ್ಯಾರ್ಥಿಗಳು ಏನು ಹಳಬರೇನಿದ್ದಾರೆ ಅವರನ್ನು ಒಟ್ಟುಗೂಡಿಸಿ ಒಂದು ಕಾಲೇಜಿನ ಅಭಿವೃದ್ಧಿಯಲ್ಲಿ ತೊಡಗಿಸ್ಬೇಕು ಅನ್ನೋದು ಈ ದಿನ ಭಾಳ ಮುಖ್ಯವಾಗಿ ಭಾಳ ಸಂತೋಷವಾದಂಥ ಒಂದು ವಿಷಯ ಏನಂದರೆ ಎಲ್ಲ ಹಳೆ ಏನು ಲೆಕ್ಚರ್ಸ್ ಏನು ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂಥವರಿಗೆ ಗುರುವಂದನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರಸ್ತುತ ಯಾರು ಈ ಕಾಲೇಜಲ್ಲಿ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಅಲುಮ್ನಿ ಅಂತ ಏನಿದೆ ಅದರ ಒಂದು ಎಲ್ಲ ಸದಸ್ಯರಾಗಿ ಸಪೋರ್ಟನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಭರವಸೆಗೆ ಇಟ್ಕೊಂಡು ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಏನು ಪ್ರೆಸೆಂಟ್ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಇವರೆಲ್ಲ ಕೂಡ ಒಟ್ಟಿಗೂಡಿಸಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಗಾರಪೇಟೆ ಇದನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೋರ್ಕೊಳ್ತೀನಿ. ಜೊತೆಗೆ ಈ ಕಾಲೇಜಲ್ಲಿ 2009ರಿಂದ 2024ರವರೆಗೆ ಏನು ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಕೂಡ ಈ ಒಂದು ಅಲುಮ್ನಿ ಸಂಘದಲ್ಲಿ ಭಾಗವಹಿಸಿ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಶ್ರಮಿಸಬೇಕಂತೇಳಿ ನಾನು ಕೋರ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಈರಣ್ಣ ಅಂತೇಳಿ. ಈ ಕಾಲೇಜಲ್ಲಿ 2009ರಿಂದ 2027ರವರೆಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ಪ್ರಸ್ತುತ ನಾನು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ. ಹಳೆ ಸ್ಟೂಡೆಂಟ್ ಯಾರು ಮಾತಾಡ್ತಾರೆ? 12ವರೆಗೂ ಈ ಕಾಲೇಜಿನಲ್ಲಿ BA ವ್ಯಾಸಂಗವನ್ನು ಮಾಡುತ್ತೇನೆ. ಈ ಒಂದು ಅವಧಿಯಲ್ಲಿ ನಮಗೆಲ್ಲ ಹುದ್ದೆಯನ್ನು ಹೇಳ್ಕೊಟ್ಟಂಥ ಪಾಠವನ್ನು ಕಲಿಸಿದಂಥ ಎಲ್ಲ ಗುರುಗಳಿಗೂ ಸಹ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮೆಲ್ಲ ಸ್ನೇಹಿತರು ಮತ್ತು ಎಲ್ಲರೂ ಸಹ ಈ ಒಂದು ದಿನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ದಿನದಲ್ಲಿ ಎಲ್ಲ ಒಂದು ಹಳೆ ನಮಗೆಲ್ಲ ಪಾಠ ಮಾಡಿರುವಂತಹ ಎಲ್ಲ ಗುರುವೃಂದರು ಹಾಗೂ ಕಾಲೇಜಿನ ಆಚಾರ್ಯರು ಹಾಗೂ ಬೋಧಕೇತರ ಸಿಬ್ಬಂದಿಯವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಇಲ್ಲಿ ಮೂಲ ಉದ್ದೇಶ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂತಹ ಎಲ್ಲ ಶಿಕ್ಷಕರಿಗೂ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಅವರ ಒಂದು ಸವಿ ನೆನಪನ್ನು ನಾವೆಲ್ಲರೂ ಸಹ ಉಳಿಸ್ಕೊಂಡು ಹೋಗಬೇಕು. ಈ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಒಂದು ನಂಟು ಬರೀ 3 ವರ್ಷಕ್ಕೆ ಮಾತ್ರ ಸೀಮಿತವಾದದಲ್ಲ, ಅದು 100 ವರ್ಷಗಳವರೆಗೂ ಸಹ ಇರುತ್ತೆ ಅಂತ ತೋರ್ಪಡಿಸ್ಕೋದಕ್ಕೋಸ್ಕರ ಆ ಸವಿ ನೆನಪವನ್ನು ಮರುಕಳಿಸಿ ಮತ್ತೆ ಮೆಲುಕಾಕುವ ಮುಖಾಂತರ ಈ ದಿನವನ್ನು ಒಂದು ಒಳ್ಳೆಯ ದಿನವಾಗಿ ಎಲ್ಲರೂ ಸಹ ಎಲ್ಲ ಪ್ರಾಧ್ಯಾಪಕರು, ಎಲ್ಲರ ಶಿಕ್ಷಕರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ನಮ್ಮೆಲ್ಲರ ಸ್ನೇಹಿತರು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಅವರಿಗೆ ನನ್ನ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಅಲ್ಲದೆ ಮುಂದಿನ ಜೀವನದಲ್ಲಿ ಸಹ ನಮಗೆ ಮಾರ್ಗದರ್ಶನ ನೀಡಲು ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಉಪನ್ಯಾಸಕರಿಗೂ ಸಹ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಏನಿದೆ, ನಮ್ಮ ಸ್ನೇಹಿತರ ಬಳಗ ಏನಿದೆ, ಈ ಒಂದು ದಿನವನ್ನು ಮಾತ್ರ ಸೆಲೆಬ್ರೇಟ್ ಮಾಡಿ ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಕೈ ಬಿಡುವಂಥ ಒಂದು ಸನ್ನಿವೇಶ ಇಲ್ಲ. ಸದಾಕಾಲ ನಾವೆಲ್ಲರೂ ಸಹ ಈ ಕಾಲೇಜಿನ ನಮಗೆ ಒಂದು ಜೀವನವನ್ನು ರೂಪಿಸಿದಂಥ ಈ ಕಾಲೇಜಿಗೆ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಸಹಕಾರವನ್ನು ಕೊಡುತ್ತೇವೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡುತ್ತೇವೆ ಮತ್ತು ಬಡವರ್ಗದ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ಸಹ ಶೈಕ್ಷಣಿಕವಾಗಿ ಮುಂದೆ ಬರಲು ಎಲ್ಲರೂ ಸಹ ಕೈ ಜೋಡಿಸಿ ಅವರ ಜೀವನಕ್ಕೆ ದಾರಿಯನ್ನು ಮಾಡಿಕೊಡುವಂಥ ಕೆಲಸಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.